ಕಡೆಯದಾಗಿ ನಾನು ಮನವಿ ಮಾಡ್ತಾ ಇರೋದು ಏನಂತೆ, ನಾವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅಂದರೆ ನಮ್ಮ ದೇಶದ ಭವಿಷ್ಯಕ್ಕಾಗಿ ಬೇಕಾಗಿರೋ ಪ್ರಜೆಗಳು ನಮ್ಮ ಇಂದಿನ ಮಕ್ಕಳು. ಅವರಿಗೆ ಇದು ಬಹಳ ಮುಖ್ಯವಾಗಿ ನಾವು ಅದನ್ನು ನಮ್ಮ ದೇಶೀಯ ಮಹತ್ವವನ್ನು ತಿಳಿಸಲೇಬೇಕು. ಇದಕ್ಕೆ ಮೇನ್ ಕಾರಣ ಈ ಸ್ಕೂಲಿನ ಮುಖ್ಯಸ್ಥರು, ಅಂದರೆ ಪ್ರಿನ್ಸಿಪಾಲ್ ಇರ್ಬೋದು ಮತ್ತು ಶಿಕ್ಷಕ ವರ್ಗದ ಇರ್ಬೋದು, ಅವರು ದಯವಿಟ್ಟು ಅಟ್ಲೀಸ್ಟ್ ಮಂತ್ಲಿ ಒನ್ಸು ಈ ಗೋಶಾಲೆಗಳಿಗೆ ವಿಸಿಟ್ ಕೊಟ್ಟು ಆ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಮಾಡಿ, ಈಗ ನಾವು ಮಾಡಿದ್ವಿ ಸುಮಾರು ಈ ವಿಶ್ವವಿದ್ಯಾಪೀಠ ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಕರ್ಕೊಂಬಂದು ಒಂದೊಂದು 2-3 ಅವರ್ಸು ಇದ್ರ ಬಗ್ಗೆ ವರ್ಕ್ಶಾಪ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ, ಮತ್ತು ಗೋಶಾಲೆಯಲ್ಲೆಲ್ಲ ಕ್ಲೀನಿಂಗ್ ಮಾಡೋದು, ಹಸುಗಳಿಗೆ ಬೆರೆತರು ಮತ್ತು ಹಾಲು ಕರೆಯೋದು, ಪ್ರತಿಯೊಂದು ಕೆಲಸನೂ ಮಾಡೋದು. ಅಂದರೆ ಈ ನಾನೇನು ಸಮಾಜದಲ್ಲಿ ಭಾಳ ಮುಖ್ಯವಾದ ಪಿಲ್ಲರ್ಗಳು ಅಂತ ಹೇಳಿದಲ್ಲ, ಅರ್ಚಕರು ಇರ್ಬೋದು, ಈ ದೇವಸ್ಥಾನ ಧರ್ಮದರ್ಶಿಗಳಿರ್ಬೋದು, ಮತ್ತು ಜ್ಯೋತಿಷಿಗಳು, ವಾಸ್ತು ಕನ್ಸಲ್ಟೆಂಟ್ ಇರ್ಬೋದು, ಮತ್ತು ಸ್ಕೂಲಿನ ಮುಖ್ಯಸ್ಥರು, ಈ ಪಿಲ್ಲರ್ಗಳು ಖಂಡಿತ ಇದನ್ನು ಇನಿಷಿಯೇಟಿವ್ ತೊಗೊಂಡು ಇದನ್ನು ರೆಗ್ಯುಲರ್ ಆಗಿ ನಮ್ಮ ದೇಶೀಯ ಹಸುಗಳ ಮಹತ್ವವನ್ನು ತಿಳಿಸಿದಾಗ ಖಂಡಿತವಾಗಿ ಗೋಮಯ ಕ್ರಾಂತಿ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದ ಯಶಸ್ವಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನಾವು ಹಸುಗಳನ್ನ ಎಷ್ಟು ಮಟ್ಟಿಗೆ ಅಂದರೆ ಅದನ್ನು ಪ್ರೀತಿ ಮಾಡಬೇಕು, ಅದನ್ನು ಆರೈಕೆ ಮಾಡಬೇಕು, ಅದರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ. ಅವಾಗ ಖಂಡಿತವಾಗಿ ಯಾರೂ ಈ ಗೋಹತ್ಯೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನನ್ನ ಪ್ರಕಾರ ಈ ಗೋಹತ್ಯೆ ನಿಲ್ಲಿಸ್ಬೇಕಂದ್ರೆ ಇರೋದು ಒಂದೇ ಒಂದು ಅವಕಾಶ, ಅದು ಗೋಮಯ ರೆವಲ್ಯೂಷನ್, ಅಂದರೆ ಗೋಮಯ ಕ್ರಾಂತಿ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದ ಯಶಸ್ವಿ ಆಗಬೇಕು. ಈ ಒಂದು ನನ್ನ ಮನವಿಯ ಜೊತೆಲಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.